ಪರ್ಯಾಯ ಮಠಾಧೀಶರು ತಮ್ಮ ಪರ್ಯಾಯ ಅವಧಿ ಮುಗಿಯೋ ತನಕ ಉಡುಪಿ ಬಿಟ್ಟು ಹೊರ ಹೋಗೋ ಹಾಗಿಲ್ಲ. ಹೀಗಾಗಿ ಪರ್ಯಾಯ ಸ್ವೀಕರಿಸಲಿರುವ ಮಠಾಧೀಶರು ಪರ್ಯಾಯಕ್ಕೂ ಮುನ್ನ ಭಾರತದಾದ್ಯಂತ ತೀರ್ಥಯಾತ್ರೆಗೆ ಹೊರಡ್ತಾರೆ. ಇದಕ್ಕೆ ಪರ್ಯಾಯ ಪೂರ್ವ ಸಂಚಾರ ಎಂಬ ಹೆಸರಿದೆ. ಹೀಗೆ ತೀರ್ಥಯಾತ್ರೆಯನ್ನು ಮುಗಿಸಿ ಪರ್ಯಾಯೋತ್ಸವಕ್ಕೆ ಇನ್ನೇನು ಸುಮಾರು 2 ವಾರ ಇರುವಾಗ ಮಠಾಧೀಶರು ಉಡುಪಿಗೆ ವಾಪಸ್ಸಾಗ್ತಾರೆ. ಅವರನ್ನು ಉಡುಪಿಯ ಜೋಡುಕಟ್ಟೆ ಬಳಿ ಸ್ವಾಗತಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಪುರಪ್ರವೇಶ ಎಂಬ ಹೆಸರಿದೆ. ಈ ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾದ ಮೆರವಣಿಗೆಯನ್ನು ಆಚರಿಸಲಾಗುತ್ತೆ. ಈ ಮೆರವಣಿಗೆಯ ಸಂದರ್ಭದಲ್ಲಿ ಊರಿನ ಗಣ್ಯರು, ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರು ಹಾಗೂ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸ್ತಾರೆ. ಅದ್ಧೂರಿಯಾದ ಈ ಮೆರವಣಿಗೆಯ ಕೊನೆಗೆ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಪರ್ಯಾಯ ಸ್ವೀಕರಿಸಲಿರುವಂತಹ ಮಠಾಧೀಶರು ತಮ್ಮ ಯೋಜನೆಗಳನ್ನು ಘೋಷಿಸ್ತಾರೆ. ಅದರ ಜೊತೆಗೆ ಎಲ್ಲರ ಪರವಾಗಿ ವೇದಿಕೆ ಮೇಲಿರುವ ಗಣ್ಯರು ಮಠಾಧೀಶರನ್ನ ಸನ್ಮಾನಿಸ್ತಾರೆ. ಇದು ಉಡುಪಿ ಪರ್ಯಾಯೋತ್ಸವದ ಪೂರ್ವಭಾವಿಯಾಗಿ ನಡೆಯುವಂತಹ ಪುರಪ್ರವೇಶ ಕಾರ್ಯಕ್ರಮ.